வணக்கம் ஆர்டிவி கேஜிஎஃப் நியூஸ். கோலார் தங்கவயலில் கொந்தளிப்பு. வங்கதேச அட்டூழியங்களுக்கு எதிராக இந்து அமைப்புகள் வீதிக்கு வந்து போராட்டம். கோலார் தங்கவயலில் இன்று நீதி கேட்டு போராட்டம் செய்தனர். வங்கதேசத்தில் இந்துக்கள் மற்றும் இந்து கோவில்கள் மீது நடத்தப்பட்ட கொடூர தாக்குதலை கண்டித்து விஸ்வ இந்து பரிஷத் மற்றும் இந்து அமைப்புகள் மாபெரும் போராட்டத்தை முன்னெடுத்துள்ளன. ஆயிரக்கணக்கானோர் வீதிகளில் இறங்கி நியாயம் கேட்டு முழக்கமிட்டு வருகின்றனர். அண்டை நாடான வங்கதேசத்தில் சமீப காலமாக இந்து சிறுபான்மையினர் மீது நடத்தப்படும் வன்முறை சம்பவங்கள் உலகையே உலுக்கி வருகின்றன. அப்பாவி இந்துக்கள் படுகொலை செய்யப்படுவதும் பழமையான கோவில்கள் சூறையாடப்படுவதும் தொடர்கதையாகி வருகிறது. இந்த அநீதியை தட்டி கேட்க இன்று கோலார் தங்கவயலிலுள்ள இந்து அமைப்புகள் ஒன்று திரண்டன. எங்கள் சகோதரர்களை காப்போம் என்றும் வன்முறையாளர்களுக்கு தக்க பாடம் புகட்டுவோம் என்றும் விண்ணதிர முழக்கங்கள் எழுப்பப்பட்டன. போராட்டக்காரர்கள் வங்கதேசத்தின் அத்துமீறல்களை கண்டித்து ஊர்வலமாக சென்று தங்கள் எதிர்ப்பை பதிவு செய்தனர். இந்து அமைப்பு சங்க தலைவர்கள் மற்றும் எக்ஸ்-எம்எல்ஏ வை ஷம்பங்கி அவர்களும் போராட்டத்தில் பேசினார்கள். கோலார் தங்கவயலின் முக்கிய வீதிகள் ஊர்வலம் வந்தனர். சர்வதேச சமூகம் இதில் தலையிட வேண்டும் என்றும் போராட்டக்காரர்கள் வலியுறுத்தி வருகின்றனர். நிலைமையை கட்டுக்குள் கொண்டுவர போலீசார் குவிக்கப்பட்டுள்ள நிலையில் இந்த போராட்டம் கர்நாடகாவையே திரும்பி பார்க்க வைத்துள்ளது. ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಲ್ಲೆ, ಹತ್ಯಾಕಾಂಡ, ಅತ್ಯಾಚಾರ ಮುಂತಾದ ಖಂಡಿಸಿ ಭಾರತಾದ್ಯಂತ ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ಜನರು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕೆಜಿಎಫ್ ನಗರದಲ್ಲೂ ಸಹ ಎಲ್ಲ ಸಾರ್ವಜನಿಕ ಬಂಧುಗಳು, ಹಿಂದೂ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಏನು ಹತ್ಯಾಕಾಂಡ ನಡೀತಾ ಇದೆ, ದೌರ್ಜನ್ಯಗಳು ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ, ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಈ ಕೂಡಲೇ ಭಾರತ ಸರ್ಕಾರ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿ ನಡೀತಾ ಇರತಕ್ಕಂತಹ ಹತ್ಯಾಕಾಂಡವನ್ನ, ಅತ್ಯಾಚಾರವನ್ನ, ಅನಾಚಾರವನ್ನ, ಹಲ್ಲೆಗಳನ್ನ ತಡೆ ಹಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ವಿಶ್ವಸಂಸ್ಥೆ ಸಹ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು ಮತ್ತು ಈ ಕೂಡಲೇ ಈ ಹತ್ಯಾಕಾಂಡ, ಅನಾಚಾರಗಳನ್ನ ನಿಲ್ಲಿಸಬೇಕು ಅಂತೇಳಿ ಎಲ್ಲ ಕೆಜಿಎಫ್ನ ಜನತೆ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದನ್ನ ತಡೆ ಹಿಡಿಬೇಕು ಅಂತೇಳಿ ನಾವು ಭಾರತ ಸರ್ಕಾರವನ್ನ ಆಗ್ರಹ ಪಡಿಸ್ತಾ ಇದ್ದೀವಿ. ಹಿಂದೂಗಳ ಕಗ್ಗೊಲೆಯನ್ನು ಖಂಡಿಸಿ ಇವತ್ತು ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಎಲ್ಲ ಹಿಂದೂ ಬಂಧುಗಳು ಇವತ್ತು ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಮನವಿಯನ್ನು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ಕಳಿಸಬೇಕು ಅಂತೇಳಿ ಮೋದಿ ಎಲ್ಲವನ್ನೂ ಹೇಳಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಹಿಂದೂಗಳಾಗಿರ್ತಕ್ಕಂಥ ಈ ಹಿಂದೂ ದೇಶದಲ್ಲಿ ಹಿಂದೂಗಳಿಗೆ ಜಗತ್ತಿನ ಯಾವುದೇ ಭಾಗದಲ್ಲಿ ಹಿಂದೂಗಳಿಗೆ ತೊಂದರೆ ಆದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅದನ್ನು ಖಂಡಿಸ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ಇದಕ್ಕೆ ಪಕ್ಷಭೇದವನ್ನು ಮರೆತು ಜಾತಿಗಳನ್ನು ದೂರ ಇಟ್ಟು ಧರ್ಮಗಳನ್ನು ದೂರ ಇಟ್ಟು ಹಿಂದೂ ನೆಲದಲ್ಲಿ ವಾಸ ಮಾಡತಕ್ಕಂಥ ಭಾರತ ದೇಶದ ಭಾರತೀಯರಾದಂಥ ನಾವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಈ ಅಹಿತಕರ ಘಟನೆಗಳನ್ನು ಖಂಡಿಸಬೇಕು.
ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವ್ಯಾವ ರೀತಿ ಸಂಘಟನೆ ಈ ರೀತಿ ಘಟನೆಗಳು ಬಂದಾಗ ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಹಿಂದೂಗಳಿಗೆ ತೊಂದರೆ ಆದಾಗ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೀವಿ. ನಮಗೆ ಒಂದು ನಂಬಿಕೆ ವಿಶ್ವಾಸ ಇದೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಹಿಂದೂಗಳ ಕಗ್ಗೊಲೆಯನ್ನು ಖಂಡಿಸಿ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನಿರೀಕ್ಷಿಸಬಹುದು. ಆ ನಂಬಿಕೆ ವಿಶ್ವಾಸ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಹಿಂದೂಗಳ ಕೊಲೆಗಳನ್ನು ಖಂಡಿಸಿ, ಅತ್ಯಾಚಾರಗಳನ್ನು ಖಂಡಿಸಿ ನಾವು ಇವತ್ತು ಧರಣಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ. ನಾವು ಯಾರಿಗೂ ಆಗಿದೆ ಎಲ್ಲೋ ಆಗಿದೆ ಅಂತೇಳಿ ನಾವೆಲ್ಲರೂ ಸುಮ್ಮನೆ ಕೂರಂಥದ್ದಲ್ಲ. ಇವತ್ತು ಅಲ್ಲೇ ಆಗಿದೆ, ನಾಳೆ ಇಲ್ಲಾಗ್ಬೋದು. ಅದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಧರಣಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಇದಕ್ಕೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭಗಳು ಬಂದಾಗ ತೇಜಪ್ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಾಮಾಜಿಕ ಬಂಧುಗಳು, ನಾಗರಿಕ ಬಂಧುಗಳು ಒಂದಾಗಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನನಗೆ ಅಲ್ಲಿರುವಂತಹ ಹಿಂದೂ ನಾಗರಿಕರ ಮೇಲೆ ಸರ್ಕಾರ ಪ್ರಚೋದಿತ ಇಸ್ಲಾಮಿಕ್ ಉಗ್ರವಾದಿಗಳಿಂದ ಕೊಲೆ, ಸುಲಿಗೆ, ಅತ್ಯಾಚಾರ ನಡೀತಾನೆ ಇದೆ. ಇದುವರೆಗೂ ನಿಲ್ಲಿಲ್ಲ. ಕಳೆದ 18 ದಿನದಲ್ಲಿ ಒಂದು 6 ಜನರ ಹತ್ಯೆ ಆಗಿದೆ, 7 ಜನದ ಹತ್ಯೆ ಆಗಿದೆ. ಅದರಲ್ಲಿ 4-5 ಜನ ದಲಿತರದ್ದು ಕೂಡ ಹತ್ಯೆ ಆಗಿದೆ. ವಿಶೇಷವಾಗಿ ಅಲ್ಲಿ ಹೆಚ್ಚಿನ 90 ಭಾಗ ದಲಿತರಲ್ಲಿದ್ದಾರೆ. ಇನ್ನು ಕೂಡ ಸರ್ಕಾರ ಇದುವರೆಗೂ ಯಾವುದೇ ರಕ್ಷಣೆಯನ್ನು ಕೊಟ್ಟಿಲ್ಲ ಅಲ್ಲಿ. ಆ ದೃಷ್ಟಿಯಿಂದ ಈ ದಿನ ನಾವು ಕೆಜಿಎಫ್ನ ಹಿಂದೂ ನಾಗರಿಕ ವೇದಿಕೆ ಇವ್ರ ಕಡೆಯಿಂದ ಈ ಪ್ರತಿಭಟನೆಯನ್ನ ನಾವು ಮಾಡಿ ನಮ್ಮ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಅಲ್ಲಿರುವ ಹಿಂದೂಗಳ ರಕ್ಷಣೆ ಕೊಡೋ ದೃಷ್ಟಿಯಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದೀವಿ. ಹಾಗೂ ಅಲ್ಲಿರುವಂತ ಉಗ್ರವಾದಿಗಳನ್ನ ಸರ್ಕಾರ ದಂಡಿಸಿ ಅವರಿಗೆ ಹಿಂದೂಗಳ ರಕ್ಷಣೆ ಕೊಡಬೇಕು ಅಂತ ಆ ದೃಷ್ಟಿಯಿಂದ ಇವತ್ತು ನಾವುಗಳೆಲ್ಲ ಸೇರಿ ಈ ಒತ್ತಾಯ ಮಾಡ್ತಿದ್ದೀವಿ. ಹಾಗೂ ಈಗ ಒಂದು ಮನವಿಯನ್ನ ನಾವು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರ ಕೂಡ ಇದ್ದೀವಿ. 2 ನಿಮಿಷದಲ್ಲಿ ನಮ್ಮ ಪ್ರಸಾದ್ ಅವರು ಈ ಮನವಿಯನ್ನು ಓದ್ತಾರೆ. ದಯವಿಟ್ಟು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಜಿ ಅವರ ಮೂಲಕ ನಾವು ಮುಟ್ಟಿಸ್ತಾ ಇದ್ದೀವಿ. बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम. ಈಗ ಒಂದೆರಡು ಮಾತುಗಳನ್ನ ಧರ್ಮವನ್ನ ಕಾಪಾಡುವುದು, ಮಾನವನ ಜೀವನವನ್ನ ಉಳಿಸುವುದು, ಮತ್ತೆ ತಾವು ಉಳಿದುಕೊಂಡು ಇನ್ನೊಬ್ಬರನ್ನ ಉಳಿಸುವಂತ ಹಕ್ಕಾಗಿದೆ. ಅಹಿಂಸೋ ಪರಮೋಧರ್ಮಿ ಎಂದು ಹೇಳ್ತಾ ನಾವು ಆದ್ರೆ ಹಿಂಸೆಗೆ ಒಳಗಾಗ್ತಿರುವಾಗ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಎಲ್ಲರನ್ನ ಖಂಡಿಸಬೇಕು. ಇವತ್ತು ಏನ್ ಕೆಜಿಎಫ್ ಅಲ್ಲಿ ನಡೀತಾ ಇದೆ ಇದು ಇವಾಗಲೇ ಕೇಂದ್ರ ಸರ್ಕಾರಕ್ಕೆ ಸೇರ್ತಾ ಇದೆ. ಆದ್ರೆ ನಾವೆಲ್ಲರೂ ಸೇರಿ ಈ ಒಂದು ಹಿಂಸೆಯನ್ನ ಮಾಡಿದ್ರೆ ಅಹಿಂಸಾ ಮಾರ್ಗದಲ್ಲಿ ಹೋಗೋದಕ್ಕೋಸ್ಕರ ಎಲ್ಲರೂ ಶಪಥ ಮಾಡೋಣ. ಎಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯವಿರಬೇಕು, ಆಯುಷ್ ಇರಬೇಕು, ಜೀವನ ಸ್ಪಷ್ಟವಾಗಿರಬೇಕು ಅನ್ನುವಂಥದ್ದನ್ನ ಹೇಳ್ತಾ ಈಶ್ವರನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಮತ್ತೇನು ನಮ್ಮ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಈ ದೌರ್ಜನ್ಯವನ್ನು ಕುರಿತು ನಮ್ಮ ಕೆಜಿಎಫ್ ನಲ್ಲಿ ಎಲ್ಲ ಹಿಂದೂಗಳು, ಎಲ್ಲ ನಮ್ಮ ಕೆಜಿಎಫ್ ವಾಸಿಗಳು ಸೇರಿ ಜಾತಿ ಮತ ಭೇದ ಎಲ್ಲ ಬಿಟ್ಟು ಇವತ್ತು ಎಲ್ಲ ಪ್ರೊಟೆಸ್ಟ್ ಬಂದಿದ್ದೀವಿ. ನಮ್ಮ ಏನು ಈ ಪ್ರೊಟೆಸ್ಟ್ ಮಾರ್ಚ್ ನಮ್ಮ ಪ್ರಧಾನಮಂತ್ರಿಗಳು ಮುಟ್ಟಬೇಕು. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ನೋಡಬೇಕು ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಏನು ಅತ್ಯಾಚಾರ ನಡೀತಾ ಇದೆ. ಸೊ ನಾವು ಬಂದ್ಬಿಟ್ಟು ಇಲ್ಲಿನ ಹಿಂದೂಗಳು ಸುಮ್ಮನೆ ಇರಲ್ಲ. ನಮ್ಮ ಭಾರತ ದೇಶದಲ್ಲಿ ಅವರು ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಬಾಂಗ್ಲಾದೇಶದಲ್ಲಿ ಇರೋರು. ಸೊ ನಾವೆಲ್ಲರೂ ಹಿಂದೂಗಳು ಅದ್ರ ಮೇಲೆ ನಾವು ಆಕ್ರೋಶ ಆಗಿ ಇದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ಬಂದ್ಬಿಟ್ಟು ಅದನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ಸ್ಪೆಷಲ್ ಆಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಪ್ರೆಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಇದು ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳು. ನಮ್ಮ ಕಡೆಯಿಂದ ಹಿಂದೂ ಫೋರಂ ಕಡೆಯಿಂದ ಧನ್ಯವಾದಗಳು. ಸೊ ರಾಷ್ಟ್ರಗೀತೆ ನಂತರ ನಾವು ಈ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು.